ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನೋಡಿ, ನಾನು ನವಿಲು ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಡಿಸೈನನ್ನು ಅವರು 2 ಬ್ಲೌಸ್ಗೆ ಹಾಕಿಸ್ಕೊಂಡಿದ್ರು. ಅದು ಸೀರೆ ಬಂದು ಗ್ರೀನ್ ಕಲರಲ್ಲಿತ್ತು. ಇದು ನವಿಲುಗೆ ನಾವು ಗ್ರೀನ್ ಹಾಕಿ ಬಾರ್ಡರ್ಗೆ ಇರುವಂಥ ಕಾಪರ್ ಡಿಸೈನನ್ನು ನಾವು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೇವೆ. ಅವರು ಬುಟೀಸನ್ನು ಇಡಿ ಅಕ್ಕ ಅಂತ ಹೇಳಿದರು. ಅವ್ರಿಗೆ ಬ್ಯಾಕ್ನಲ್ಲಿ ಬುಟೀಸ್ ಇಟ್ಟು ನಾವು ಒಬ್ಬರಿಗೆ ಕ್ರಾಸ್ ಕಟ್ಟಿಂಗ್ ಹಾಕಿದ್ವಿ, ಇನ್ನೊಬ್ಬರಿಗೆ ಸಾದಾ ಕಟ್ಟಿಂಗ್ ಅಂತ ಹೇಳಿದರು. 2 ಬ್ಲೌಸು ಇದು ಪಿಂಕ್ ಕಲರ್ನಲ್ಲೇ ಇದ್ವು. ಸೀರೆ ಮಾತ್ರ 2 ಗ್ರೀನ್ ಕಲರು ಇದ್ವು ನೋಡ್ರಿ. ಅವರು ನವಿಲು ಡಿಸೈನು ಫಸ್ಟು ಒಂದೇ ನವಿಲು ಹಾಕಿಸ್ಕೊಳ್ಳೋಕ್ಕೆ ಆರ್ಡ್ರ್ ಕೊಟ್ಟಿದ್ದರು. ಆ ನಂತರ ಇಲ್ಲ ಅಕ್ಕ, ಇನ್ನೂ ಒಂದು ಡಿಸೈನನ್ನು ನೀವು ಸೇಮ್ ನವಿಲು ಡಿಸೈನೇ ಹಾಕಿಬಿಡಿ ಅಂತ ಹೇಳಿ ಹೋಗಿದ್ರು. ಅವರು ಬರೀ ನವಿಲು ಡಿಸೈನ್ ಅಷ್ಟೇ ಹೇಳಿದ್ರಲ್ವ. ನಾನು ಅದಕ್ಕೆ ನೀವು ಮದುವೆಗೆ ಹಾಕಿಸ್ಕೊಳ್ತಾ ಇದ್ದೀರಲ್ವ, ಈ ಕಡೆ ನವಿಲಿನ ಮೇಲೆ ನಾನು ಬುಟೀಸ್ ಇಡ್ತೀನಿ, ಚೆನ್ನಾಗಿ ಕಾಣ್ತೇವೆ ಅಂದರೆ ಆಯಿತು ಅಕ್ಕ, ನೀವು ಹೇಗೆ ಚೆನ್ನಾಗಿ ಕಾಣುತ್ತೋ ಹಾಗೆ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಬುಟೀಸನ್ನು ಇಟ್ಟಿದ್ದೆ ಬ್ಯಾಕ್ಗೆ ಮತ್ತು ಹ್ಯಾಂಡ್ಸ್ಗೂ ಸಹ ಬುಟೀಸ್ ಇಟ್ಟೆ. ಆಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅವರು ಸಹ ಇನ್ನೂ ತೊಗೊಂಡು ಹೋಗೋಕ್ಕೆ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು ಅವ್ರು ಬರುವ ವೇಳೆಗಾಗಲೇ ನಾನು ವಿಡಿಯೋಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಫ್ರೇಮ್ಗೆ ಸೆಟ್ ಮಾಡಿದ್ದೆ ನೋಡಿರಿ ಡಿಸೈನು. ಈಗ ಫ್ರೇಮ್ಗೆ ಸೆಟ್ ಮಾಡಿರುವಂತಹ ಡಿಸೈನು ಅವರು ನಿನ್ನೆನೇ ತಂದು ಕೊಟ್ಟಿದ್ದರು. ಅಕ್ಕ, ನಮಗೆ ಬೇಗ ಬೇಕಿತ್ತು, 2 ದಿನದಲ್ಲೇ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲ, ಮೊದಲು ಅರ್ಜೆಂಟ್ ಬ್ಲೌಸ್ ಇದಾವ್ರಿ ಅಂತ ಹೇಳಿದರೆ, ಇಲ್ಲ ಅಕ್ಕ, ನಮಗೆ 4 ತಂದಿದ್ದರು, ಅದರಲ್ಲಿ 2 ಹಾಕ್ಕೊಡಿ ಅಕ್ಕ ಅಂತ ಹೇಳಿದರು. ಅದಕ್ಕೆ ನಾನು ಒಂದು ಬ್ಲೌಸನ್ನು, ಅದು ಥ್ರೆಡ್ಸ್ ಇತ್ತು, ಅವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಇಲ್ಲ ಅಂತ ಹೇಳೋಕ್ಕೆ ಬರಲಿಲ್ಲ. ಅದಕ್ಕೆ ನಾನು ಅವ್ರ ಬ್ಲೌಸನ್ನು ಒಂದು ಅದೇ ತಾನೇ ಥ್ರೆಡ್ಸ್ ಇದ್ವಲ್ವ, ಅದಕ್ಕೆ ಸೆಟ್ ಮಾಡಿ ಈ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ನಿಮಗೆ ಒಂದು ವಿಷಯನ ಹಂಚ್ಕೊಳ್ಳೇಬೇಕು ನೋಡಿ ಫ್ರೆಂಡ್ಸ್. ನಾನು ಈ ತಪ್ಪನ್ನು ಮಾಡಿದ್ದೇನೆ, ಬಟ್ ಯಾರೂ ಸಹ ಮಾಡಬೇಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರಲ್ವ, ಎಂಬ್ರಾಯ್ಡ್ರಿ ವರ್ಕ್ ಆಗಲಿ, ಟೈಲರಿಂಗ್ ಆಗಲಿ, ಯಾವುದೇ ಒಂದು ಬಿಸ್ನೆಸ್ ಮಾಡಲಿ, ಆದರೆ ನಾವು ಒಂದು ಲೆಕ್ಕದ ಡೈರಿಯನ್ನು ನಾವು ಬರೀಲೇಬೇಕಾಗುತ್ತೆ ನೋಡಿರಿ. ನಾನು ಈ 4 ವರ್ಷದಲ್ಲಿ ನಾನು ಮಾಡಿರುವ ದೊಡ್ಡ ತಪ್ಪು ಏನಂದರೆ, ನಾನು ಡೈರಿನ ಬರೆಯೋದಕ್ಕೆ ತುಂಬ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಕೆಲವೊಂದು ಸಲ ನಮಗೆ ವರ್ಕ್ ಹಾಕೋ ಟೆನ್ಷನ್ನಲ್ಲಿ ಎಷ್ಟು ಬ್ಲೌಸಸ್ ಬಂದು, ಎಷ್ಟು ನಿಜವಾಗಿಯೂ ನಾನು ಕಾಪಿಲಿ ಅವರು ಕೊಟ್ಟ ಸೀರೆ ಕಲರು ಅಳತೆ ಎಲ್ಲ ಬರ್ಕೊತೀನಿ. ಬಟ್ ಇಷ್ಟು ವರ್ಷಕ್ಕೆ ನಾನು ಇಷ್ಟು ಅಮೌಂಟ್ ದುಡ್ದೆ ಅಂತ ನನಗೆ ಇದುವರೆಗೂ 4 ವರ್ಷದಲ್ಲೂ ಒಂದು ಸ್ವಲ್ಪ ಸಹ ನಾನು ಲೆಕ್ಕ ಇಟ್ಟಿಲ್ಲ. ಯಾರಾದರೂ ಕೇಳಿದ್ರೆ ನಿಮಗೆ ಈ 1 ವರ್ಷದಲ್ಲಿ ಎಷ್ಟು ದುಡಿದ್ರಿ ಅಂತ ಕೇಳಿದ್ರೆ ನನಗೆ ಅಯ್ಯೋ ಇಲ್ಲ ರೀ, ಮನೆ ಖರ್ಚಿಗೆ ಆಯಿತು, ಸ್ವಲ್ಪ ನಮ್ಮ ಖರ್ಚಿಗೆ ಆಯಿತು, ಈ ಥರ ಏನಾದರೂ ಫಂಕ್ಷನ್ಗೆ ಹೋದರೆ ಮುಯ್ಯ ಇಡೋಕ್ಕೆ ಈ ಥರ ಏನೋ ನಮ್ಮ ಖರ್ಚಿಗೆ ಆಗಿಬಿಡುತ್ರಿ ಅಂತಂದರೆ, ಅಯ್ಯೋ ಏನು ರೀ ನೀವು ನಿಮ್ಮ ಖರ್ಚಿಗೆ ಆಗಲಿ, ಆದರೂ ನೀವು ಲೆಕ್ಕ ಬರಿಬೇಕು ನೋಡಿರಿ. ಇವತ್ತು ಎಷ್ಟು ವರ್ಕ್ ಹಾಕಿದೆ ಅಂತ ಒಂದು ಲೆಕ್ಕ ಬರಿಬೇಕು. ಮತ್ತು 1 ವರ್ಷಕ್ಕೆ ಎಷ್ಟಾಗುತ್ತೆ, ಎಷ್ಟು ಖರ್ಚಾಯಿತು, ನೀವು 1 ರೂಪಾಯಿ ಆದರೂ ಸಹ ಲೆಕ್ಕ ಇಡ್ಬೇಕಂತ ಒಬ್ಬರು ನನಗೆ ನಮ್ಮ ಮನೆ ಮೇಲೆ ಬಾಡಿಗೆ ಇದ್ದರು. ಅವರು ಸೇಟ್ರು ಹೇಳಿದರು, ನೀವು ಎಷ್ಟು ಉಳಿತಾಯ ಆಯ್ತು, ಎಷ್ಟು ಖರ್ಚಾಯ್ತು ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ ಮೇಡಮ್, ಅದಕ್ಕೆ ನೀವು ಲೆಕ್ಕ ಬರೆದಿಡೋದನ್ನು ಕಲೀರಿ ಅಂತೇಳಿ ಅವರು ನಮ್ಮ ಮನೆ ಮೇಲೆ ಬಾಡಿಗೆ ಇದ್ದರು ಸೇಟ್ರು. ಅವರು ಪ್ರತಿದಿನ ಅವರು ರಾತ್ರಿ 8 ಗಂಟೆಗೆ ಮನೆಗೆ ಬಂದರೆ ಮುಖ ತೊಳ್ಕೊಂಡು ಲೆಕ್ಕ ಬರೆದ ಮೇಲೇ ಅವ್ರ ಹೆಂಡ್ತಿ ಊಟಕ್ಕೆ ಕೊಡ್ತಾಯಿದ್ರು. ಅದು ಅವ್ರ ಪದ್ಧತಿ ಅಂತೆ. ಇದರಿಂದ ಅವರು ತುಂಬಾ ವ್ಯವಹಾರದಲ್ಲಿ ತುಂಬ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಇದು ಮಾರ್ವಾಡೀಸ್ ಅವರ ಸೀಕ್ರೆಟ್. ಇದನ್ನು ನಾವು ಪಾಲಿಸ್ತಾ ಬಂದರೆ ಬಿಸ್ನೆಸ್ ಮಾಡೋರು ಇಂಪ್ರೂವ್ ಆಗ್ಬೋದು. ಅದು ಅವರಷ್ಟೇ ಅಲ್ಲ, ಇಡೀ ಅವರು ಕೆಲವೊಂದಷ್ಟು ಮನೆಗಳಲ್ಲಿ ಅವರು ಊಟಕ್ಕೆ ಮಾಡೋಕ್ಕೆ ಮುಂಚೆ ಅವರು ಲೆಕ್ಕ ಬರೆದಿಟ್ಟೆ ಊಟ ಮಾಡಬೇಕು ಅನ್ನೋ ಪದ್ಧತಿ ಇರುತ್ತೆ. ಅವರು ವ್ಯವಹಾರದಲ್ಲಿ ತುಂಬ ಬುದ್ಧಿವಂತರು. ಅವ್ರನ್ನ ನೋಡಿ ನಾವು ವ್ಯವಹಾರ ಜ್ಞಾನ ತಿಳ್ಕೊಳ್ಳೋದು ತುಂಬಾ ಇದೆ. ಅವರು ಏನಂದರೆ ವ್ಯವಹಾರದಲ್ಲಿ ಅವರು ಎಮೋಷ್ನಲನ್ನು ಅವರು ತರೋದಿಲ್ಲ. ನಾವಾದರೆ ಅಯ್ಯೋ ರಿಲೇಷನ್ ಬಂದರು ಅಂತ ಒಂದು ಈ ಥರ ಕೆಲವೊಂದಿಷ್ಟು ಜನ ನಾವು ಹಾಗೆ ಇದು ಮಾಡಬೇಕಾಗುತ್ತೆ. ಆದರೆ ಅವರು ವ್ಯವಹಾರದಲ್ಲಿ ತಮ್ಮ ಮಂದಿಗೆ ಸ್ವಲ್ಪ ಕಡಿಮೆ ಹಾಕಿ ಕೊಡ್ಬೋದು. ಬಟ್ ವ್ಯವಹಾರದಲ್ಲಿ ಅವರು ಎಮೋಷ್ನಲ್ ಆಗಿ ವ್ಯವಹಾರ ಮಾಡೋದಿಲ್ಲ.
ಲೆಕ್ಕ ಬರೆದಿಡೋದು. ನಂತರ ಅವರು ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಅವರು ವ್ಯವಹಾರ ಜ್ಞಾನವನ್ನು ಕಲಿಸ್ಬಿಡ್ತಾರೆ ನೋಡ್ರಿ. ಇದರಿಂದ ಅವ್ರ ಮಕ್ಕಳು ತುಂಬ ಬುದ್ಧಿವಂತರಾಗಿಯೇ ಬೆಳೀತಾರೆ. ಅವ್ರ ಮನೆತನಗಳಲ್ಲಿ ವ್ಯವಹಾರ ಜ್ಞಾನ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ನಮಗೆ ಈ ಕಲರು ನಮ್ಮ ಒಬ್ಬರು ಟೈಲರು ಕಳಿಸಿದ್ರಿ. ಅವರು ಸೀರೆಯನ್ನು ಕಳಿಸಿದ್ದಿಲ್ಲ, ಅದು ಸೈಡ್ ಇದೆ ನೋಡಿ, ಆ ಕಲರಲ್ಲಿ ನಮಗೆ ಅರ್ಜೆಂಟಾಗಿ ಕೊಡೋಕ್ಕೆ ಹೇಳಿದರು. ಒಂದೇ ದಿನ ಟೈಮ್ ಇತ್ತು, ನನ್ನ ಕಡೆ ಥ್ರೆಡ್ಸ್ ಇದ್ದರಿಂದ ನಾನು ಅದನ್ನು ಚೆಕ್ ಮಾಡ್ತಾಯಿದ್ದೆ. ಇದು ಹಾಕಿದಂಥ ಡಿಸೈನು ನಾನು ಸೆಟ್ ಮಾಡಿದೆ. ಕೆಲವೊಂದಿಷ್ಟು ಜನ ಅಯ್ಯೋ ವರ್ಕ್ ಹಾಕೋದು ಏನ್ರಿ ತುಂಬ ಈಸಿ ಅಂತ ಅನ್ಬೋದು. ನೋಡಿರಿ ಫ್ರೆಂಡ್ಸ್, ನಾನು ಇದನ್ನು ಥ್ರೆಡ್ಸನ್ನು ಕಟ್ ಮಾಡಲಾರ್ದೇ ನಾನು ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ನಮ್ಮ ಎಂಬ್ರಾಯ್ಡ್ರಿ ವರ್ಕ್ ಮಾಡೋರ ಕಷ್ಟ ಏನು ಅಂತ ಗೊತ್ತಾಗಲಿ ಅಂತ. ನಾವು ಥ್ರೆಡ್ಸ್ ಕಟ್ ಮಾಡಿನೇ ವೀಡಿಯೋಸ್ ಮಾಡಿಬಿಡ್ತೀವಿ. ಅಯ್ಯೋ ಎಷ್ಟು ನೀಟಾಗಿ ಬರುತ್ತೆ, ಇವ್ರದ್ದು ಏನು ಕೆಲಸ ಇರಲ್ಲ ಅಲ್ವಾ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ ಹೇಳ್ಬೋದು. ಆದರೆ ನೋಡಿ, ಈ ಥ್ರೆಡ್ಸು ಯಾವ ಥರ ಬಂದಿರ್ತವೆ ಅಂತ, ಎಷ್ಟು ಕಟ್ ಮಾಡಿದ್ರು ಕೆಲವೊಂದು ಸಲ ಡಿಸೈನ್ ಮೇಲೆ ಇರುತ್ತೆ ವರ್ಕು. ಅದೇ ಥರ ನಾವು ಕೆಲವೊಂದು ಸಲ ಥ್ರೆಡ್ಸು ಈ ಥರ ಬೀಳ್ತವೆ, ಕೆಲವೊಂದು ಡಿಸೈನ್ಗೆ ಕಡಿಮೆ ಬರ್ಬೋದು. ನೋಡಿ, ಈ ಥರ ಥ್ರೆಡ್ಸ್ ಎಲ್ಲ ಆ ನಂತರ ವರ್ಕ್ ಹಾಕಿದ ನಂತರ ನಾವು ಕಟ್ ಮಾಡಲೇಬೇಕಾಗುತ್ತೆ. ಈಗ ನಮ್ಮದು ಮಿಷನು ಜರಿ ವರ್ಕ್ ಆಗ್ತಾಯಿದೆ. ಈ ಜರಿ ವರ್ಕ್ ನಾನೇನು ಮಾಡಿಬಿಟ್ಟಿದ್ದೆ ಅಂದರೆ, ಮೇಲೆದು ಜರಿದು ಥ್ರೆಡ್ಡು ಏನಂದರೆ ಸರಿದು ಹೊರಗಡೆ ಬಂದುಬಿಟ್ಟಿದೆ. ಲೂಸಾಗಿ ಸ್ಟಿಚಸ್ಸು ಬೀಳ್ತಾಯಿದ್ವು. ಅಯ್ಯೋ ಯಾಕೆ ನಮ್ಮ ಮಿಷನ್ಗೆ ಏನಾಯಿತು, ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿತ್ತಲ್ಲ ಅಂತ ನೋಡಿದ್ರೆ, ಆ ಥ್ರೆಡ್ಡು ಏನಾಗಿದೆ ಅಂದರೆ ಅದು ಬಾಬಿನ್ ಬಿಟ್ಟು ಮೇಲೆ ಹೊರಗಡೆ ಬಂದುಬಿಟ್ಟಿದೆ. ಮೇಲೆ ಇರ್ತಾವೆ ಫ್ರೆಂಡ್ಸ್ ಮಿಷನ್ನು ವರ್ಕಿಗೆ ಮೇಲೆ ನಮಗೆ ಥ್ರೆಡ್ ಜೋಡ್ಸೋಕ್ಕೆ ಒಂದು ಥರ ಬಾಬಿನ್ ಟೈಪೇ ಕೊಟ್ಟಿರ್ತಾರೆ. ಅದರಿಂದ ಹೊರಗೆ ಬಂದು ಈ ಥರ ವರ್ಕ್ ಎಲ್ಲ ಎಷ್ಟು ಲೂಸ್ ಬರ್ತಾಯಿದೆ, ಏನಪ್ಪ ಈ ಡಿಸೈನೇ ಸರಿಯಿಲ್ಲ, ಏನಾಯಿತು ಅಂತ ನನಗೆ ಒಂಥರ ಪ್ರಾಬ್ಲಮ್ ಆದಂಗೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆ ನಂತರ ಚೆಕ್ ಮಾಡಿದ್ರೆ ಅಲ್ಲಿ ಥ್ರೆಡ್ ಹೊರಗೆ ಬಂದ. ಆ ನಂತರ ನಾನು ಸರಿ ಮಾಡಿದೆ, ಆಗ ಚೆನ್ನಾಗಿ ಬಂತು. ನಿಜವಾಗಿ ಹೇಳಬೇಕಂದ್ರೆ ನಮ್ಮ HSW ಮಿಷನ್ ಮಾತ್ರ ತುಂಬ ವರ್ಕ್ ಇಷ್ಟು ನೀಟ್ ಫಿನಿಶಿಂಗ್ ಇದೆ ಅಂದರೆ, ಈ ಮಿಷನ್ ಬಿಟ್ಟರೆ ನನಗೆ ಯಾವುದ್ರಲ್ಲೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ತೊಗೊಳಕ್ಕೆ. ಅಷ್ಟೊಂದು ಚೆನ್ನಾಗಿದೆ ಈ ಥರ ಫಿನಿಶಿಂಗ್ ನಾನು ನೋಡೇ ಇಲ್ಲ. ಅದಕ್ಕೆ ನನ್ನ ಪ್ರೀತಿಯ HSW ಮಿಷನ್ಗೆ ಧನ್ಯವಾದಗಳನ್ನು ಹೇಳಲೇಬೇಕು. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ಏನು ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಏನೋ ಗೊತ್ತಿಲ್ಲ, ವರ್ಕ್ಗಳು ತುಂಬಾ ಬರ್ತಾಯಿವೆ ನೋಡಿ ಫ್ರೆಂಡ್ಸ್. ಆಗ ಒಂದು ದಿನಕ್ಕೆ 2-3 ಈ ಥರ ಬಂದರೆ ನಮಗೆ ಈಗ ಒಂದೊಂದು ದಿನಕ್ಕೆ 3-4 ಬ್ಲೌಸಸ್ಗಳು ಅರ್ಜೆಂಟ್ ಅಂತ ಹೇಳಿನೇ ಬರ್ತಾಯಿವೆ. ಮೊನ್ನೆ ಒಬ್ಬರು ಕೊಟ್ಟಿದ್ದರು, ಒಂದು 4 ಬ್ಲೌಸು ಓನ್ಲಿ ನೆಕ್ಕಿಗೆ ಹಾಕಿ ಅದು ಸಾದಾ ಕಟ್ಟಿಂಗ್ ಅಂತ ಕೊಟ್ಟಿದ್ದರು. ಅವ್ರು ಹೋದ ನಂತರ ಮತ್ತೆ ಒಂದಿಬ್ಬರು ಜನ ಬಂದರು. ಯಾಕೋ ಏನೋ ಇವತ್ತು ಶನಿವಾರ ಮತ್ತು ರವಿವಾರ ದಿನಗಳಲ್ಲಿ ನಮಗೆ ಆರ್ಡರ್ಸ್ಗಳು ಬರ್ತಾನೆ ಇವೆ. ನಾನು ಒಂದು ದಿನಕ್ಕೆ 2 ಅಥವಾ 3 ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಸಿಂಪಲ್ ಆದರೆ 3 ಹಾಕ್ತೀನಿ, ಹೆವಿ ವರ್ಕ್ ಇದ್ದರೆ. ಯಾಕಂದರೆ ನಮಗೂ ಮನೆಗಳಲ್ಲಿ ಕೆಲಸ ಮಾಡ್ಕೊಂಡು ಮಾಡಬೇಕು ಅಲ್ವಾ. ನೋಡಿ, ಈ ಡಿಸೈನು ಇನ್ನೂ ನಾನು ಈ ಕಡೆ ಸೈಡು ಅಲ್ಲಿ ಬುಟೀಸ್ ಇಟ್ಟಿಲ್ಲ. ಈಗ ನಾವಿಲ್ಲಿ ನೋಡಿರಿ, ಇದ್ರೆ ಹಿಂಗೆ ಈ ಥರ ಯಾಕೆ ಡಿಸೈನ್ ತೋರಿಸ್ತಾ ಇದ್ದೇನೆ ಅಂದರೆ, ಆ ಬ್ಲೌಸಲ್ಲಿ ನೋಡಿ, ಅದು ಸೀರೆ ಕಲರು ಏನೋ ಅದು ಇನ್ನೂ ಹಾಕಿರಲಿಲ್ಲ, ಅದು ಒಂಥರ ಶೇಡ್ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಅವರಿಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡ್ಕೊಂಡೆ ನೋಡ್ರಿ. ಯಾಕಂದರೆ ಅಯ್ಯೋ ನಿಮಗೆ ಕೊಟ್ಟಿರ್ತೀವಲ್ರಿ, ನೀವೇ ಏನಾದರೂ ಆಯಿಲ್ ಏನಾದರೂ ಬಿದ್ದಿರ್ಬೋದು ಅಂತ ಕೆಲವೊಂದು ಜನ ಕಸ್ಟಮರ್ಸು, ಎಲ್ಲರೂ ಅಲ್ಲ, ಕೆಲವೊಂದು ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ವೀಡಿಯೋದಲ್ಲಿ ತೋರಿಸ್ದೆ ನೋಡ್ರಿ. ಅವ್ರೇನಾದರೂ ಯಾಕೆ ಈ ಥರ ಆಗಿದ್ದಾರೆ ಅಂದರೆ, ನೋಡ್ರಿ ಮೊದಲೇ ನಿಮ್ಮ ಬ್ಲೌಸಲ್ಲಿನೇ ಈ ಪ್ರಾಬ್ಲಮ್ಸ್ ಬಂದಿದೆ ಅಂತ ಹೇಳೋಕ್ಕೆ ಅಂತ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ನೋಡ್ರಿ. ಈಗ ಇಟ್ಟಿದ್ದೇನೆ ಒಂದು ಡಿಸೈನನ್ನು. ಈಗ ನಾನು ಅವರು ಹ್ಯಾಂಡ್ಸ್ಗೆ ಒಂದು ಬಿಗ್ ಬೂಟೀಸ್ ಇರಲಿ, ನೀವೇ ನೋಡಿ ಹಾಕಿ ಅಕ್ಕ ಅಂತ ಹೇಳಿದರು. ಅದಕ್ಕೆ ಕೆಲವೊಂದಿಷ್ಟು ಜನ ಡಿಸೈನ್ಸನ್ನು ನಮ್ಮ ಮೇಲೇ ಚಾಯ್ಸ್ ಬಿಟ್ಬಿಡ್ತಾರೆ. ಕೆಲವೊಂದಿಷ್ಟು ಜನ ಇಲ್ಲ ಅಕ್ಕ ನಮಗೆ ಫೋಟೋ ಹಾಕಿ ವ್ಯಾಟ್ಸಪ್ಗೆ ನಾವು ಸ್ವಲ್ಪ ನಿಧಾನವಾಗಿ ಸೆಲೆಕ್ಟ್ ಮಾಡಿ ಹೇಳ್ತೀವಿ ಅಂತ ಕೆಲವೊಂದಿಷ್ಟು ಜನ ಹೇಳಿದರೆ, ಇನ್ನೂ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ, ಅಕ್ಕ ನಮ್ಮ ಕಡೆನೇ ಫೋಟೋ ಇದೆ ಅದೇ ಡಿಸೈನ್ ಬೇಕು ಅಂತ ಕೆಲವೊಬ್ಬರು
ಯೂಟ್ಯೂಬ್ನಲ್ಲೇ ಗೂಗಲ್ನಲ್ಲಾದರೂ ಎಲ್ಲಾದರೂ ತಮ್ಗೆ ಇಷ್ಟವಾದ ಫೋಟೋನ ಸೆಲೆಕ್ಟ್ ಮಾಡಿದ್ದು ಸ್ಕ್ರೀನ್ಶಾಟ್ ಆದರೂ ತೊಗೊಂಬರ್ತಾರೆ. ನಮ್ಮ ಕಡೆ ಇದೇ ವರ್ಕ್ ಬೇಕಕ್ಕ, ನೀವು ತರಿಸಾದರೂ ಹಾಕಿ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಇಲ್ಲಕ್ಕ ನಿಮಗೆ ಐಡಿಯಾ ಇರುತ್ತಲ್ವ ಹೊಸ ಡಿಸೈನು ಅದೇ ಥರ ಹಾಕಿ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಆದರೆ ನಮಗೆ ಜಾಸ್ತಿ ಕಸ್ಟಮರ್ಸ್ ಏನಂದರೆ ಇಷ್ಟು ಅಮೌಂಟಲ್ಲಿ ಹಾಕಿಬಿಡಿ ಅಕ್ಕ ಅಂತ ಹೇಳುವವರೇ ಜಾಸ್ತಿ. 600 500 ಡಿಸೈನ್ಸು ಜಾಸ್ತಿನೇ ಇರ್ತಾವೆ ನೋಡಿರಿ. ಭಾಳಷ್ಟು ಕಸ್ಟಮರ್ ಅಕ್ಕ ನೀವೇ ನೋಡಿ ಹಾಕಿ, ಬಟ್ ಹೊಸ ಹೊಸ ಡಿಸೈನ್ ಹಾಕಿ. ಯಾಕಂದರೆ ನಾವು ಮೊದಲೇ ನಿಮ್ಮ ಕಡೆ ಡಿಸೈನ್ಸನ್ನು ಹಾಕ್ಸ್ಕೊಂಡಿರ್ತೀವಲ್ವ, ಮತ್ತು ರಿಪೀಟ್ ಆಗೋದು ಬೇಡ, ನೀವು ನೆನಪಿಟ್ಕೊಂಡು ನೀವು ಹೊಸ ಹೊಸ ಡಿಸೈನ್ ಹಾಕಿ ಅಂತ ಹೇಳಿ ಹೋಗಿಬಿಡ್ತಾರೆ. ನಮಗೆ ಬಾರ್ಡರ್ಗೆ ಹಾಕಿ ಅಕ್ಕ, ಇಲ್ಲಾಂದರೆ ಬುಟಿ ಸಿಡಿ, ನಮಗೆ ಕಟ್ ವರ್ಕ್ ಡಿಸೈನ್ ಹಾಕಿ, ನಮಗೆ ಜರಿ ವರ್ಕ್ ಹಾಕಿ. ನೀವು ಜರಿ ವರ್ಕ್ ಜಾಸ್ತಿ ಹಾಕಬೇಕು, ಕೆಲವೊಬ್ಬರು ನಮಗೆ ಟಾಸಲ್ಸ್ಗಳನ್ನು ಮಾಡಿ ಅಕ್ಕ ಹೊಸ ಹೊಸ ಡಿಸೈನ್ ಅಮೌಂಟ್ ಎಕ್ಸ್ಟ್ರಾ ಆದರೂ ಕೊಡ್ತೀವಿ ಅಂತ ಹೇಳೋರಿದ್ದಾರೆ. ಇತ್ತೀಚೆಗೆ ಕುಚ್ಚು ಡಿಸೈನ್ಸು ತುಂಬ ಟ್ರೆಂಡಿಂಗ್ನಲ್ಲಿದೆ. ಅದಕ್ಕೆ ಅಕ್ಕ ನೀವು ಕುಚ್ಚು ಹಾಕಿ, ನೀವು ಆ ಸರಿ ಬಂದಾಗ ಕೇಳಿದ್ವಿ, ನೀವು ಕುಚ್ಚು ಅಯ್ಯೋ ನಾವು ಬ್ಯುಸಿ ಇದ್ದೀವ್ರಿ ಈಗ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರಲ್ವ. ಇದು ಅವ್ರ ದೊಡ್ಡಮ್ಮ ಕೊಟ್ಟಿದ್ರಂತೆ. ಒಬ್ಬರು ಹುಡುಗಿ ಬಂದಿದ್ದರು, ಅವ್ರ ದೊಡ್ಡಮ್ಮ ಒಂದು ಸೀರೆನ ಕೊಟ್ಟಿದ್ದರು. ಅದಕ್ಕೆ ನಾನು ಅಕ್ಕ ನೀವು ಬರೀ ವರ್ಕ್ ಹಾಕಿ ಟಾಸಲ್ಸನ್ನು ಮಾಡಿಕೊಡಿ, ನಾನು ಉಡಕ್ಕಿ ಸೀರೆ, ಅದಕ್ಕೆ ಅದು ಉಡಕ್ಕಿ ಒಳಗೆ ಸೀರೆ ಒಳಗೆ ನಾನು ಏನಂದರೆ ಕುಚ್ಚು ಹಾಕ್ಸ್ಕೊಳಕ್ಕೆ ಬರಲ್ಲ ಅಕ್ಕ, ನಾನು ಈ ಕುಚ್ಚು ಹಾಕಲೇಬೇಕು, ಬಟ್ ನಾನು ಉಡಕ್ಕಿ ಹಾಕ್ಕೊಂಡು ಬಂದ ನಂತರ ಈ ಸೀರೆ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕುಚ್ಚು ಡಿಸೈನನ್ನು ತರಿಸಿದ್ದೆ ನೋಡಿರಿ. ಆ ಕುಚ್ಚು ಡಿಸೈನು ನಾನು ಇನ್ನೂ PDF ಅವ್ರಿಗೆ ಆರ್ಡರ್ ಕೊಟ್ಟಿದ್ದೆ. ಅವರು ಹಾಕ್ತೀವಿ ಅಂತ ಹೇಳಿದ್ದಾರೆ, ತರಿಸ್ಬೇಕು ಅಂತಲೇ ಇದೆ. ಆ ಕುಚ್ಚು ಡಿಸೈನ್ ಹಾಕಿದ ನಂತರ ಅದನ್ನು ನಾವು ಫಸ್ಟು ನಮ್ಮ ಸೀರೆಗೆ ಹಾಕ್ಕೊಂಡು ಆ ಡಿಸೈನನ್ನು ನಂತರ ಬೇರೆಯವ್ರ ಸೀರೆಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಬಟ್ ನಾನು ಈ ದೊಡ್ಡ ಮಿಷನ್ ತಂದಾಗ್ಲಿಂದ ಕುಚ್ಚು ಡಿಸೈನ್ಸನ್ನು ಹಾಕೇ ಇಲ್ಲ ನೋಡಿರಿ. ಅದಕ್ಕೆ ನಾನು ಮೊದಲು ನಮ್ಮವೇ ಹಾಕ್ಕೊಂಡು ಫಸ್ಟ್ ಟ್ರಯಲ್ ಮಾಡ್ತೀನಿ, ಆ ನಂತರ ನಾನು ಕುಚ್ಚು ಡಿಸೈನ್ ಹಾಕಿ. ಬೇರೆಯವರು ಕಸ್ಟಮರು ತುಂಬ ಕೇಳ್ತಾ ಇದ್ದಾರೆ. ನಮಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ಮನೆಗೆ ಬರೋರು ಹೋಗೋರು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಕಬೇಕಂದ್ರೆ 2ರಿಂದ 3 ಬ್ಲೌಸ್ ಅಷ್ಟೇ ಆಗ್ತವೆ ಫ್ರೆಂಡ್ಸ್. ಮನಸ್ಸಿದ್ರೆ ಹಾಕ್ಬೋದು, 4 ಬ್ಲೌಸ್ ಹಾಕ್ಬೋದು. ಬಟ್ ಅದೇ ಕೆಲಸ ಅಂತ ಕುಂತ್ರೆ ಆಗುತ್ತೆ. ಕೆಲವೊಂದಿಷ್ಟು ಜನ ಗಂಡ ಹೆಂಡತಿ ಇಬ್ಬರು ಇದ್ದರೆ ಈ ಥರ ವರ್ಕ್ ಹಾಕೋಕ್ಕಿಟ್ಟು ಮಿಷನ್ ಇದ್ದರೆ ಸ್ಟಿಚ್ ಮಾಡ್ಕೊತ ಕುಂತ್ರೆ ಕೆಲವೊಂದಿಷ್ಟು ಜನ 3-4 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು. 2 ವರ್ಕ್ ಆಗ್ತವೆ. ಮತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನೋಡಿರಿ. ಅಯ್ಯೋ ಇಲ್ಲ ಕಣ್ರಿ, ಮನೆಗೆ ಬರೋರು ಹೋಗೋರು ಸ್ವಲ್ಪ ನಾವು ಎಂಜಾಯ್ ಮಾಡ್ಕೊತ ನಮ್ಮ ಕೆಲಸದಲ್ಲಿ ತೊಡಗಬೇಕಂದ್ರೆ ಮಿನಿಮಮ್ ಆದರೂ ಸಹ 2 ಬ್ಲೌಸ್ ಅಂತೂ ಮುಗಿತೇವೆ. ಬಟ್ ನಾನು ಸ್ಟಿಚ್ಚಿಂಗ್ ಮಾಡೋದಿಲ್ಲ ಫ್ರೆಂಡ್ಸ್, ನನಗೆ ಸ್ಟಿಚ್ಚಿಂಗ್ ಬರುತ್ತೆ. ಎಲ್ಲ ವೆರೈಟೀಸ್ ಆಫ್ ಸ್ಟಿಚ್ಚಿಂಗ್ ನಾನು ಮಾಡ್ತೀನಿ. ಚೂಡಿದಾರ್ ಆಗಲಿ, ಬ್ಲೌಸಸ್ ಡಿಸೈನ್ಸ್ ಆಗಲಿ, ಎಲ್ಲ ಥರ ಸ್ಟಿಚ್ಚಿಂಗ್ ಬರುತ್ತೆ. ಬಟ್ ನನಗೆ ಟೈಮು ಸಾಲ್ತಾ ಇಲ್ಲ, ನಾನು ಅದಕ್ಕೆ ಸ್ಟಿಚ್ಚಿಂಗನ್ನು ಮಾಡೋದಿಲ್ಲ. ನಮಗೆ ಟೈಲರ್ಸ್ ಕೊಡ್ತಾರಲ್ವ, ಅವ್ರಿಗೆ ಬರೀ ವರ್ಕನ್ನು ಹಾಕಿ ಕೊಡ್ತೀನಿ ನೋಡಿರಿ. ಇನ್ನು ಈ ನವಿಲು ಡಿಸೈನ್ಗೆ ಇದು ಎನಿ ಟೈಮು ಟ್ರೆಂಡಿಂಗ್ನಲ್ಲಿರುವಂಥ ಡಿಸೈನ್ ಅಂದರೆ ನಮ್ಮ ಪಿಕಾಕ್ ಡಿಸೈನ್ ನೋಡಿರಿ. ಇದು ಒಂದು ಚಿಕ್ಕ ಮಿಷನ್ ತಂದಾಗ್ಲಿಂದ ಹಿಡಿದು ಇಲ್ಲಿವರೆಗೆ ಜಾಸ್ತಿ ಜನ ನವಿಲು ಡಿಸೈನನ್ನು ತುಂಬ ಲೈಕ್ ಮಾಡ್ತಾರೆ. ನವಿಲು ಡಿಸೈನ್ ಅಂದ್ಬಿಟ್ರೆ ಕೆಲವೊಂದಿಷ್ಟು ಜನ ಅದನ್ನು ವೇರ್ ಮಾಡಿದಾಗ ತುಂಬ ಖುಷಿ ಆಗಿಬಿಡ್ತಾರೆ. ನವಿಲನ್ನು ನೋಡಿದಷ್ಟೇ ಖುಷಿ ಆಗ್ತಾರೆ ನೋಡ್ರಿ, ಅಂಥ ಡಿಸೈನ್ ನೋಡಿರಿ ಇದು ನವಿಲು ಡಿಸೈನು. ಕೆಲವೊಂದಿಷ್ಟು ಜನ ಬರೀ ನೆಕ್ಕಿಗೆ ಅಷ್ಟೇ ಈ ಡಿಸೈನನ್ನು ಹಾಕಿಸ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಈ ಬೇರೆ ಡಿಸೈನ್ಗೂ ಸಹ ನವಿಲನ್ನು ನಾವು ಹಾಕಿ ಕೊಟ್ಟಿದ್ದೇವೆ. ಅದು ಅವರವರ ಚಾಯ್ಸಿಂಗು. ಈಗ ನಮ್ಮ ಕಡೆ ಇನ್ನೂ ಹೊಸ ಡಿಸೈನ್ನ ಆರ್ಡ್ರ್ ಬೇಕಿತ್ತು, ನೀವು ತೊಗೋಬೇಕ್ರಿ ಹೊಸ ಡಿಸೈನು ಇನ್ನಷ್ಟು ಅಂತ ಹೇಳ್ತಾ ಇರ್ತಾರೆ. ಈಗ ನೋಡಿರಿ ಫ್ರೆಂಡ್ಸ್, ಒಂದೊಂದು ಡಿಸೈನ್ ತೊಗೋಬೇಕಂದ್ರೆ ಒಂದು ಡಿಸೈನ್ ಮೇಲೆ ಅಮೌಂಟ್ ಇರುತ್ತೆ. 50 ರೂಪೀಸ್ ಇದೆ, 100 ರೂಪೀಸ್ ಇದೆ. ಹೊಸ ಡಿಸೈನ್ಗೆ ತಕ್ಕಂತೆ ರೇಟ್ ಇರುತ್ತೆ ಅಲ್ವ. ನಾವು ಇನ್ನೂ ಸ್ವಲ್ಪ ತೊಗೋಬೇಕಾಗಿದೆ ಡಿಸೈನ್ಸ್. ಕೆಲವೊಂದಿಷ್ಟು ಜನ ಎಷ್ಟು ಮನೇಲಿ ಸೀರೆ ಇಟ್ಕೊಂಡು ಕುಂತಿರ್ತಾರೆ, ಬಟ್ ನಮಗೆ ಕೊಡಲ್ಲ. ಎಷ್ಟು ಅರ್ಜೆಂಟ್ ಬರ್ತಾರೆ ಅಂದರೆ
ಅಯ್ಯೋ ಅಕ್ಕ ನೀವು 2 ದಿನದಲ್ಲಿ ಕೊಟ್ಬಿಡಿ ಅಕ್ಕ, ಒಂದೇ ದಿನದಲ್ಲಿ ಕೊಟ್ಬಿಡಿ ಅಂತ ಈ ಥರ ಅರ್ಜೆಂಟ್ ಕೇಳ್ತಾರಲ್ರಿ. ನಾವು ಮೊದಲು ಬುಕ್ ಮಾಡಿದಂಥ ಡಿಸೈನನ್ನು ನಾವು ಇಷ್ಟು ಟೈಮ್ಗೆ ಇಷ್ಟು ದಿನಕ್ಕೆ ಕೊಡಬೇಕಂತ ಇರುತ್ತೆ. ಇವರು ಈ ಥರ ಅರ್ಜೆಂಟ್ ಮಾಡಿದರೆ ಮತ್ತು ಹಿಂದೆ ಒಪ್ಕೊಂಡಂಥರ ಆರ್ಡರ್ಸ್ಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಯಾರೇ ಆಗಲಿ ದಯವಿಟ್ಟು ಒಂದು ವಿಷಯ ಹೇಳ್ತೀನಂದರೆ, ನೀವು ವರ್ಕ್ ಹಾಕಿಸ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇತ್ತಂದರೆ ವರ್ಕ್ ಹಾಕೋರಿಗೆ ನೀವು ಬೇಗನೆ ಕೊಟ್ಬಿಡ್ಬೇಕು ನೋಡಿರಿ. ಯಾವುದೇ ಟೈಲರ್ಗಾಗಲಿ ಮನೇಲಿ ಇಟ್ಕೊಂಡು ಕುಂತ್ರೆ ಏನಾಗುತ್ತೆ, ನಾವು ಹೆಂಗಿದ್ರು ಸ್ಟಿಚ್ ಮಾಡಿಸ್ಲೇಬೇಕಲ್ವ. ಸ್ಟಿಚ್ಚು ಮಾಡಿಸ್ಬೇಕಂತ ಗೊತ್ತಿದ ಮೇಲೆ ನಮಗೆ ಮನೇಲಿ ಇಟ್ಕೊಳ್ಳೋ ಬದಲು ನಾವು ಟೈಲರ್ಗೆ ಕೊಟ್ಬಿಟ್ರೆ ಅವ್ರಿಗಾದ್ರೂ ಹೇಳೋಕ್ಕೆ ಬರುತ್ತೆ, ನೋಡ್ರಿ ನಾವು ಕೊಟ್ಟು ಇಷ್ಟು ದಿನ ಆಯಿತು ನೀವು ಇನ್ನೂ ಸ್ಟಿಚ್ ಮಾಡಿಲ್ಲ ಅಂತ ಕೇಳೋಕ್ಕಾದ್ರೂ ಬರುತ್ತೆ. ಅರ್ಜೆಂಟ್ ಕೊಟ್ಬಿಟ್ರೆ ಅಂದರೆ ನಮ್ಗೆ ಏನು ಮಾತಾಡಬೇಕಂತ ಅವರು ಏನ್ರಿ ಇಷ್ಟು ಅರ್ಜೆಂಟ್ ಕೊಟ್ಟರೆ ನಾವು ಹೇಗೆ ಹಾಕಬೇಕು, ಥ್ರೆಡ್ಸ್ ತರಬೇಕು, ಇನ್ನೂ ಲೈನಿಂಗ್ ತರೋದಿರುತ್ತೆ. ಕೆಲವೊಂದು ಸಲ ಅವರು ಟೈಮ್ ಸರಿಯಾಗಿ ಕೊಡೋಂಥ ಆರ್ಡರ್ಸ್ ಹಿಡ್ದಿರೋದ್ರಿಂದ ನಾವು ಮನೇಲಿ ಇಟ್ಕೊಳ್ಳೋ ಬದಲು ಟೈಲರ್ಸ್ಗಳಿಗಾಗಲಿ ವರ್ಕ್ ಹಾಕೋರ್ಗಾಗಲಿ ಬೇಗ ಕೊಟ್ಟರೆ ತುಂಬಾ ಒಳ್ಳೆಯದು. ಇದು ನಮ್ಮ ಅನಿಸಿಕೆ ಅಷ್ಟೇ ಅಂತ ಹೇಳ್ತಾ, ಈಗ ತುಂಬ ಜನರು ನಮಗೆ ವಿಡಿಯೋದಲ್ಲಿ ಅಕ್ಕ ನಮಗೆ ಮಾರ್ಕಿಂಗ್ ಬ್ಲೌಸ್ಗೆ ಹೇಗೆ ಹಾಕೋದು ಅಂತ ತುಂಬ ಜನ ಕೇಳಿದ್ರು ಫ್ರೆಂಡ್ಸ್. ಆ ವಿಡಿಯೋನ ನಾನು ಮಾಡ್ತೀನಿ. ಈಸಿಯಾಗಿ ನಿಮಗೆ ಓದು ಬರಹ ಬರೆದಿದ್ರೂ ಸಹ ನೀವು ಈ ಒಂದು ಮಿಷನ್ಗೆ ಮಾರ್ಕ್ ಹಾಕೋದು, ಈ ಮಿಷನ್ನಲ್ಲಿ ಬಟ್ಟೆನ ಫಿಟ್ ಮಾಡಿ ಮಾರ್ಕ್ ಹಾಕೋದು 2 ವಿಧಾನಗಳಿವೆ ಫ್ರೆಂಡ್ಸ್. ಅದರಲ್ಲಿ ನನಗೆ ಇಷ್ಟವಾದ ಒಂದು ವಿಧಾನ ಇದೆ, ಇನ್ನೂ ಒಂದು ವಿಧಾನ ಇದೆ. ಬಟ್ ಅದರಲ್ಲಿ ನನಗೆ ಒಂದು ವಿಧಾನ ತುಂಬಾ ಇಷ್ಟ, ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಇದರಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ 2 ವಿಧಾನಗಳನ್ನು ನಿಮಗೆ ತೋರಿಸ್ತೀನಿ. ಇದರಿಂದ ಹೊಸ ಮಿಷನ್ ತಗೊಳ್ಳೋರಿಗೆ ಸಹ ಹೆಲ್ಪ್ ಆಗುತ್ತೆ. ಮತ್ತು ಅದು ಮಾರ್ಕ್ ಹಾಕೋಕೆ ಬಂದರೆ ಬರೋರಿಗೆ ಈ ಥರ ವಿಡಿಯೋ ಅಷ್ಟು ಯೂಸ್ ಆಗಲ್ಲ. ಕಲಿಬೇಕು ಮತ್ತು ಮಾರ್ಕ್ ಹಾಕೋಕ್ಕೆ ಬರೋದಿಲ್ಲ ಅನ್ನೋರಿಗೆ ನಮ್ಮ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ. ಈ ಮಾರ್ಕ್ ಹಾಕೋದಾಗಲಿ ಟೈಲರಿಂಗ್ ಆಗಲಿ, ಈಗ ನೋಡಿ ನಮಗೆ 1-2 ಅಂಕೆನಾದರೂ ಬರ್ತಾ ಇರ್ಬೇಕು ನೋಡಿರಿ. ಅದರಿಂದ ನಮ್ಗೆ ಈಸಿ ಆಗುತ್ತೆ. ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂದರೆ, ಅಯ್ಯೋ ಅಕ್ಕ ನಾವು ಈ ಥರ ಮಿಷನ್ ತೊಗೋಬೇಕಂತ ಮಾಡಿದ್ದೀವ್ರಿ, ಬಟ್ ನಮಗೆ ಓದು ಬರೋದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ ನೋಡಿರಿ. 1-2 ಅಂಕೆ ಒಂದು 100ವರೆಗಾದರೂ ನೀವು ಕಲ್ತಿರ್ಬೇಕಾಗುತ್ತೆ. ಕಲ್ತ್ರೆ ನೀವು ಏನಾದರೂ ಅಳತೆ ಮಾಡೋಕ್ಕಾದರೂ ಬರುತ್ತೆ ನಿಮಗೆ. ಅಳತೆ ಕೆಲವೊಂದಿಷ್ಟು ಜನ ಕೇಳಿರೋರಿಗೆ ನಾನು ಹೇಳ್ತಾ ಇದ್ದೀನಿ, ಓದು ಬರೆಯಲ್ಲ ಅಂದರೆ ಇದು ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಡಿಸೈನನ್ನು ನಾವು ತೊಗೋಬೇಕಾಗಿರುತ್ತೆ, ಅದನ್ನು ನಾವು ಪೆಂಡ್ರೈವ್ಗೆ ಹಾಕೋಬೇಕು. ಓದೋರಿಗೆ ತುಂಬ ಕಷ್ಟ ಆಗುತ್ತೆ. ಓದಲಾರ್ದವ್ರಿಗೆ ಅಂದರೆ ನೀವು ಮನೆಯಲ್ಲಿ ಯಾರಾದರೂ ಓದೋರು ತಿಳಿದವರಿದ್ದರೆ ಅವರಿಂದ ನೀವು ಡಿಸೈನ್ಸನ್ನು ಹಾಕ್ಕೋಬೋದು. ಆದರೆ ಸ್ವಲ್ಪ ಎಜುಕೇಷನ್ ಇದ್ದವ್ರಿಗೆ ಈ ಮಿಷನ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬರು ನಮಗೆ ನಮ್ಮ ಮನೆಗೆ ಬಂದಿದ್ದರು, ಅವರು ಓದೇ ಇಲ್ವಂತೆ, ನಮಗೆ ಈ ಥರ ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕಂತ ಆಸೆ ಇದೆ ಅಂದರು. ಕೇಳಿದ್ರೆ ಇದು ಮೊಬೈಲ್ ಬಂದರೆ ಬರುತ್ತೆ ಅಂತ ಯಾರೋ ಹೇಳಿದ್ದಾರೆ ಅಂತ ಹೇಳಿದ್ರಂಥವ್ರಿಗೆ. ಅಲ್ರಿ, ಕೆಲವೊಂದು ಸಲ ನಮಗೆ ಅರ್ಜೆಂಟ್ ಬ್ಲೌಸ್ ಬಂದಿರ್ತವೆ. ಅರ್ಜೆಂಟ್ ಬ್ಲೌಸ್ ಬಂದಾಗ ಹೊಸ ಡಿಸೈನ್ ಕೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಹೊಸ ಡಿಸೈನ್ ಕೇಳಿದಾಗ ನಾವು ಅದನ್ನು ಡಿಸೈನ್ ತೊಗೋಬೇಕಂದ್ರೆ ಮನೇಲಿ ಓದೋರಿದ್ರೆ ಸರಿ, ಇಲ್ಲ ಅಂದರೆ ನಮಗೆ ಎಷ್ಟು ಅಂದರೆ ಈ ಥರ ಇದೆ. ಅದು ಎಷ್ಟೇ ಆಗಲಿ ಸ್ವಲ್ಪ ಎಜುಕೇಟೆಡ್ ಇದ್ದವ್ರಿಗೆ ಉತ್ತಮ. ಕ್ರಾಸ್ ಕಟಿಂಗಲ್ಲಿ ಮನೆಯಲ್ಲಿ ಇದ್ದವ್ರನ್ನ ಎಜುಕೇಷನ್ ಇದ್ದವರು ಮನೆಯಲ್ಲಿರೋರನ್ನ ಕೇಳಿ ಹಾಕಬೇಕಾಗುತ್ತೆ. ಆದರೆ ಇದು ಸೀರೆ ಬಂದು ಈ ಕಲರಲ್ಲಿದೆ ನೋಡಿ, ಈ ಸೀರೆ ಈ ಕಲರಲ್ಲಿದೆ. ಈಗ ನೋಡಿ, ಇದು ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ರಲ್ವ, ಅವರು ಕಟ್ ವರ್ಕ್ ಡಿಸೈನ್ ಅಂತ ಹೇಳಿದರು. ಈ ಕಟ್ ವರ್ಕ್ ಡಿಸೈನನ್ನು ನೀವೇ ನೋಡಿ ಚಾಯ್ಸ್ ಮಾಡಿ ಅಂತ. ಇದು ನೋಡಿ ಸೀರೆ, ಈಗ ಇದು ಚೆಕ್ಸ್ ಡಿಸೈನ್ ಅಲ್ಲಿ ಇದೆ. ಈ ಸೀರೆ ಚೆಕ್ಸ್ ಸೀರೆಗಳೇ ಸೀರೆ ನೋಡಿ. ಈ ಥರ ಸೀರೆಗಳನ್ನು ಉಟ್ಕೊಂಡು ಒಂದು ಬೋರ್ಮಾಳ ಸರ ಹಾಕ್ಕೊಂಡು ಕಿವಿಯಲ್ಲಿ ಬೆಂಡೋಲೆ ಇಟ್ಕೊಂಡು ಸ್ವಲ್ಪ ವಿಭೂತಿ ಕುಂಕುಮ ಹಸಿರು ಬಳೆ ಹಾಕ್ಕೊಂಡು ಮುಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿ ಕಾಣ್ತಾರೆ ಹೆಣ್ಮಕ್ಳು. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಟೈಲ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಫೇಮಸ್ ಆಗಿವೆ ನೋಡ್ರಿ ಇವು ಸೀರೆಗಳು. ಇದ್ರ ಬೆಲೆ ಎಷ್ಟು ಅಂದರೆ 1410 ರೂಪಾಯಿ ಇತ್ತು ನೋಡಿ ಫ್ರೆಂಡ್ಸ್.
ಈ ಥರ ಸೀರೆಗಳು ತುಂಬ ಟ್ರೆಂಡಿಂಗ್ನಲ್ಲಿವೆ. ಇವು ನೋಡ್ರಿ, ಇದು ನೋಡಿ, ಇದು ಕಚ್ ವರ್ಕ್ ಅಂತ ಹೇಳ್ತಾರಲ್ವಾ, ಬಂದಿದೆ ಈ ಡಿಸೈನ್. ಕಚ್ ವರ್ಕು ಇದನ್ನ ನಾನು ಹಾಕಿದ್ದೆ. ಈ ತರ ಡಿಸೈನ್ ಇದು ಮತ್ತೆ ಇದೇ ತರ ನಮ್ಗೆ ಕಚ್ ವರ್ಕ್ ಹಾಕಿ ಅಕ್ಕ ನಮಗೆ ಒಂದು 500 to 600 rupees ಅಲ್ಲಿ ಅಂತ ಮತ್ತೆ ಕೇಳ್ತಾ ಇದ್ದಾರೆ ನೋಡ್ರಿ. ಈ ಕಚ್ ವರ್ಕು ತುಂಬಾನೇ ಎಷ್ಟು ಸೂಪರ್ ಆಗಿ ಕಾಣುತ್ತೆ ಅಂದ್ರೆ ಇದಕ್ಕೆ ನೀವು ಬೇರೆ ಡಿಸೈನ್ ಸೂಟ್ ಆಗೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಚೆಕ್ಸ್ ಇರೋದ್ರಿಂದ ಆ ಫ್ಲವರ್ ಡಿಸೈನ್ ಅಷ್ಟು ಸೂಟ್ ಆಗೋದಿಲ್ಲ. ಈ ತರ ಒಂದು ಟ್ರೆಡಿಷನಲ್ ಲುಕ್ ಇರುತ್ತೆ ಈ ಕಚ್ ವರ್ಕ್ ಡಿಸೈನ್ ನಲ್ಲಿ. ಇದಕ್ಕೆ ಒಂದ್ ಸ್ವಲ್ಪ ಮಿರರ್ ಸಹ ಬಂದಿವೆ, ಕುಂದನ್ ಸುಣ್ಣ ಹಚ್ಚಿರೋದ್ರಿಂದ ಎಷ್ಟು ಸೂಪರ್ ಆಗಿ ಕಾಣುತ್ತೆ ಅಂದ್ರೆ ಅಷ್ಟು ಸೂಪರ್ ಆಗಿ ಕಾಣುತ್ತೆ ನೋಡ್ರಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಈ ತರ ಸ್ಟಿಚ್ ಆದ್ಮೇಲೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಬ್ಲೌಸಸ್ ತುಂಬಾ ಕಡಿಮೆ ಬಂದಿತ್ತು, ಇನ್ನು ಒಂದು ಗೇಣ ಅಷ್ಟಾದ್ರೂ ಜಾಸ್ತಿ ಬಂದಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ರಿ. ಈ ವಿಡಿಯೋ ನೋಡ್ತಾ ಇರುವವರು ನಮ್ಮ ವಿಡಿಯೋಸ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದೇ ನಮ್ಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ತಾ ಇದೀವಿ. ನಮ್ಗೆ ಸಪೋರ್ಟ್ ಮಾಡಿ. ಈ ಎಂಬ್ರಾಯ್ಡರಿ ವರ್ಕ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಮೆಸೇಜ್ ಮಾಡಿ. ನಮ್ಗೆ ಇಷ್ಟಾದ್ರೂ ಸಬ್ಸ್ಕ್ರೈಬರ್ಸ್, ನನಗೆ ನಿಜವಾಗೂ ಎಷ್ಟು 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ನನಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಮ ವೀಡಿಯೋಸು ಜನ ನೋಡ್ತಾ ಇದ್ದಾರಲ್ವ. ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಕಲಿಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಇನ್ನೂ ನಾವು ಆ ಥರ ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರಕ್ಕೆ ಕಮ್ಮಿನೇ ಅಂತ ಹೇಳ್ಬೋದು. ನಾವು ಈ ಥರ ಒಂದು ಚಾನಲ್ ಮಾಡಬೇಕು ಅಂತ ಮನಸ್ಸಿನಲ್ಲೂ ಇರಲಿಲ್ಲ. ಏನೋ ನಮ್ಮ ತಮ್ಮ ಒಂದು ಚಾನಲ್ ಮಾಡಿ ಅಕ್ಕ ಒಂಥರ ಸ್ವೀಟ್ ಮೆಮೊರೀಸ್ ಆಗಿರುತ್ತೆ, ಸುಮ್ಮನೆ ಹಾಗೆ ಟ್ರೈ ಮಾಡಿ ಅಂತ ಹೇಳಿದರು. ನಮಗೆ 200 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿದೆ. ನಿಮ್ಮ ನೋಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಮಾಡ್ತಿರಲ್ವ, ಅದು ಎಷ್ಟೊಂದು ನಾವು ಯಾರು ಏನಂತ ನಿಮಗೂ ಗೊತ್ತಿರಲ್ಲ, ನೀವು ಯಾರು ಏನಂತ ನಮಗೂ ಗೊತ್ತಿರಲ್ಲ. ನಮ್ಮಲ್ಲಿ ಇರುವಂಥ ಕಲೆಗಳನ್ನು ಪ್ರೋತ್ಸಾಹಿಸ್ತಿರಲ್ವ, ಇದಕ್ಕಿಂತ ದೊಡ್ಡ ವಿಷಯ ಯಾವುದಿದೆ ಹೇಳಿ. ನಮ್ಮ ವಿಡಿಯೋಸ್ಗಳಿಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆದರೆ ಅದೇ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾರು ಹುಟ್ಟುತ್ತಾನೆ ಕಲ್ಕೊಂಡು ಬಂದಿರಲ್ಲ. ನಾವು ಇನ್ನೂ ಹಲವಾರು ವಿಡಿಯೋಸ್ಗಳನ್ನು ಒಳ್ಳೆ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಸನ್ನು ಮಾಡಬೇಕು ಅಂತ ಆಸೆ ಇದೆ ಫ್ರೆಂಡ್ಸ್. ಆದಷ್ಟು ಮಹಿಳೆಯರು ಬಿಡುವಿನ ಸಮಯದಲ್ಲಿ ಈ ಥರ ನಿಮಗೆ ಯಾವುದು ಕಲೆಗಳಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಪ್ರೋತ್ಸಾಹಿಸಿ. ಮನೆಯಲ್ಲಿ ಯಾರು ಪ್ರೋತ್ಸಾಹಿಸುವವರು ಕೆಲವೊಂದಿಷ್ಟು ಜನ ಕಡಿಮೆ ಇರ್ಬೋದು. ನಮ್ಮನ್ನೇ ನಾವು ಪ್ರೋತ್ಸಾಹಿಸ್ಕೊಂಡು ನಮ್ಮನ್ನೇ ನಾವು ಸೆಲ್ಫ್ ಲವ್ ಮಾಡ್ಕೋಬೇಕಾಗಿದೆ ನೋಡಿ ಫ್ರೆಂಡ್ಸ್. ಯಾರು ನಮ್ಮನ್ನು ಕೈ ಹಿಡಿದು ಬೆಳೆಸೋದಿಲ್ಲ, ನಾವೇ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಇಂಟ್ರೆಸ್ಟ್ ಇರುವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು, ನಿಮಗೆ ಹವ್ಯಾಸ ಇದ್ದರೆ ಹವ್ಯಾಸಕ್ಕಾಗಿ ಎದುರು ಮಾಡಿ, ಇಲ್ಲಾಂದರೆ ನೀವು ಆರ್ಥಿಕವಾಗಿ ಚೆನ್ನಾಗಾಗಬೇಕಂದ್ರೆ ನಿಮ್ಮ ಟ್ಯಾಲೆಂಟನ್ನು ಬಳಸ್ಕೊಳ್ಬೇಕಾಗಿದೆ ನೋಡಿರಿ. ಯಾರು ನಮ್ಮನ್ನು ಮುಂದೆ ಬನ್ನಿ ಅಂತ ಹೇಳೋದಿಲ್ಲ, ಕಂಡಕ್ಟರ್ ಅಷ್ಟೇ ನೋಡಿ ಮುಂದೆ ಹೋಗಿ ಅಂತ ಹೇಳೋದು. ಬಟ್ ಆದರೆ ನಮ್ಮನ್ನು ನಾವೇ ಇಂಪ್ರೂವ್ ಮಾಡಿಕೊಂಡು ನಾವು ಮುಂದೆ ಬರಬೇಕಾಗುತ್ತೆ. ನಾನು ಈ ಥರ ಇನ್ನೂ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನ ಯಾರಾದರೂ ಇಂಪ್ರೂವ್ ಮಾಡ್ತಾರೆ ಅಂತ ಕಾಯ್ಕೊಂಡೇ ಕುಳಿತಿದ್ದೆ ನೋಡಿ ಫ್ರೆಂಡ್ಸ್. ಆನಂತರ ಗೊತ್ತಾಯಿತು ನನಗೆ ನಮ್ಮನ್ನು ಇಂಪ್ರೂವ್ ಮಾಡೋಕ್ಕೆ ಯಾರೂ ಬರಲ್ಲ. ತಂದೆ ತಾಯಿ ಸಹ ಬ್ಯುಸಿ ಇರ್ತಾರೆ, ಯಾರ ಕೆಲಸದಲ್ಲಿ ಈಗಿನ ಕಾಲದಲ್ಲಿ ಅವರೇ ಬ್ಯುಸಿ ಇರೋದ್ರಿಂದ ನಮ್ಮನ್ನು ನಾವೇ ಇಂಪ್ರೂವ್ ಮಾಡ್ಕೋಬೇಕು ಹೊರತು ಯಾರೋ ಕೈ ಹಿಡಿದು ನಮ್ಮನ್ನು ಇಂಪ್ರೂವ್ ಮಾಡೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳೋದು ಒಂದೇ ಮಾತು, ಯಾರೇ ಆಗಲಿ ನಮ್ಮ ಆತ್ಮವಿಶ್ವಾಸವನ್ನು ನಮ್ಮನ್ನು ನಾವು ಎಂದೂ ಬಿಟ್ಕೊಡ್ಬಾರ್ದು ಫ್ರೆಂಡ್ಸ್. ಆತ್ಮವಿಶ್ವಾಸದಿಂದನೇ ಇರಬೇಕಾಗತ್ತೆ. ನಾವು ಎಷ್ಟು ಆತ್ಮವಿಶ್ವಾಸ ಇದೆ ಅಂದರೆ ಬೇರೆಯವರು ನಮ್ಮ ಬಗ್ಗೆ ಏನೇ ಮಾತಾಡಲಿ, ಬಟ್ ನಾವು ಅದನ್ನು ನಾವು ಇದೇವಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಏನಾದರೂ ಒಳ್ಳೆಯ ಮಾತಂದ್ರೂ ನಾವು ತಗೋಬೇಕಾಗತ್ತೆ. ಯಾವುದಾದ್ರೂ ಬ್ಯಾಡ್ ಕಾಮೆಂಟ್ ಬರಲಿ, ಬ್ಯಾಡ್ ಮಾತುಗಳನ್ನೇ ಯಾರೇ ಆಡಲಿ ಅದನ್ನು ನಾವು ಮೈಂಡಿಂದನೇ ಡಿಲೀಟ್ ಮಾಡಬೇಕಾಗತ್ತೆ ನೋಡಿರಿ. ಕೆಲವೊಂದಿಷ್ಟು ಜನ ಬರ್ತಾರೆ, ನಮ್ಮ ಬೆಳಗ್ಗೆನೇ ಬಂದು ನಮ್ಮ ಮೈಂಡನ್ನು ಖರಾಬ್ ಮಾಡಿ ಹೋಗ್ಬಿಡ್ತಾರೆ ನೋಡಿರಿ. ವರ್ಕ್ ಹಾಕುವ ಮೂಡೇ ಇಲ್ದೋ ಥರ ತಮ್ಮನೇ ವಿಷಯಗಳನ್ನು ಬಂದು ನಮಗೆ ಹೇಳ್ತಾ ಇರ್ತಾರೆ. ಈ ಥರ ಅವರ ನೆಗೆಟಿವಿಟಿನ ನಾವು ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಈ ಒಂದು ಐಡಿಯಾ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಿಜವಾಗಿಯೂ ಯಾರೇ ತಮ್ಮ ವಿಷಯ ಏನಾದರೂ ಹೇಳೋಕ್ಕೆ ಬಂದರೆ ಪ್ಲೀಸ್ ದಯವಿಟ್ಟು, ನಾವು ಕೆಲಸದಲ್ಲಿ ನಮಗೆ ತೊಂದರೆ ಆಗುತ್ತೆ, ನಿಮ್ಮ ಮನೆಯ ಸಮಸ್ಯೆಗಳನ್ನು ನಮಗೆ ಹೇಳಬೇಡಿ. ನಿಮ್ಮ ಮನೆ ಸಮಸ್ಯೆಗಳನ್ನು ನೀವೇ ಪರಿಹರಿಸ್ಕೊಳ್ಳಿ. ನಮಗೆ ಆದಷ್ಟು ನೆಗೆಟಿವಿಟಿ ಮಾತಾಡೋ ಜನರಿಂದ ನಾವು ದೂರನೇ ಇರಬೇಕಾಗುತ್ತೆ ನೋಡಿರಿ. ಇಲ್ಲಾಂದರೆ ಅವರ ಕಸವಂತಂದು ನಮ್ಮ ತಲೆಯಲ್ಲಿ ಹಾಕಿಬಿಡ್ತಾರೆ. ಇಂಥ ಜನರು ತುಂಬ ಇದ್ದಾರೆ.
ಅದಕ್ಕೆ ನಾವು ಯಾರೇ ಟೈಲರ್ಸ್ ಆಗಲಿ ವರ್ಕ್ ಮಾಡೋರಾಗಲಿ ಒಳ್ಳೆಯ ವಿಚಾರಗಳನ್ನು ಹೊಂದಿರಬೇಕು. ಇದರಿಂದ ನಮ್ಮ ಮೈಂಡ್ ಏನಂದರೆ ಉಲ್ಲಸಿತವಾಗಿರುತ್ತೆ. ಅವರು ಚಿಂತೆ ಮಾಡಿದ್ರೆ ನಮಗೇನು ಲಾಭ ಇಲ್ಲ. ನಮ್ಮ ಮನೆಯಲ್ಲಿರೋ ಸಮಸ್ಯೆಗಳನ್ನು ಸಹ ನಾವು ಚಿಂತೆ ಮಾಡಿದ್ರೆ ಲಾಭ ಇಲ್ಲ. ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಪರಿಹಾರವನ್ನು ಕಂಡುಕೋಬೇಕು. ಆದರೆ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ನಾವು ಆದಷ್ಟು ಮೈಂಡನ್ನು ಬ್ಯುಸಿಯಾಗಿಯೇ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೆಗೆಟಿವಿಟಿ ಜಾಸ್ತಿನೇ ಆದರೆ ನಮಗೆ ಅದರಿಂದ ಏನು ಯೂಸ್ ಇಲ್ಲ ಫ್ರೆಂಡ್ಸ್. ಬೇರೆಯವ್ರನ್ನ ಆಡ್ಕೊಳ್ಳೋದಾಗಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಯಾವುದೇ ಆಗಲಿ ಒಂದು ವಿಷಯವನ್ನು ಇನ್ನೊಬ್ಬರಿಗೆ ಹೇಳ್ತಾರೆ ಅಲ್ವಾ, ಅದು ಸಹ ಒಳ್ಳೆಯದಲ್ಲ. ಯಾಕಂದರೆ ಕರ್ಮ ರಿಟರ್ನ್ ಅಂತ ಹೇಳ್ತಾರೆ. ಇನ್ನೊಬ್ಬರ ವಿಷಯದಲ್ಲಿ ನಾವು ಮೂಗು ತೂರಿಸೋದನ್ನು ಬಿಟ್ಟು ನಮ್ಮ ಕೆಲಸದ ಕಡೆ ನಾವು ಗಮನ ಕೊಟ್ಟರೆ ನಾವು ಸಹ ಇಂಪ್ರೂವ್ ಆಗ್ತೀವಿ ಅಂತಲೇ ಹೇಳ್ಬೋದು. ಬೇರೆಯವ್ರ ವಿಷಯ ಆಡ್ಕೊಳ್ಳೋದ್ರಿಂದ ಯಾವುದೂ ಲಾಭ ಇಲ್ಲ. ಯಾಕಂದರೆ ಇನ್ನೊಬ್ಬರನ್ನ ಆಡ್ಕೊಳ್ಳೋದ್ರಿಂದ ಅವರ ಒಂದು ಮನೆಯಲ್ಲಿರೋ ಕೆಸರನ್ನು ನಾವು ಮುಖಕ್ಕೆ ಮೆತ್ಕೊಂಡಂತೆ. ನಮ್ಮದಲ್ಲೇ ಸಾಕಷ್ಟು ಯಾರೂ 5 ಬೆರಳು ಸಮ ಇರೋದಿಲ್ಲ. ನಮ್ಮಲ್ಲಿ ಸಹ ನ್ಯೂನ್ಯತೆಗಳಿವೆ. ಅವನ್ನ ತಿದ್ದುಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕು ಬಿಟ್ಟು ಇನ್ನೊಬ್ಬರ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದ್ರ ಬಗ್ಗೆ ಆಡ್ಕೊಳ್ಳೋದಾಗಲಿ ಏನೇ ಆಗಲಿ ಅವನ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ನೋಡ್ರಿ. ಯಾರೂ ಸರಿಗಿರೋದಿಲ್ಲ. ನಾವು ತಪ್ಪುಗಳನ್ನು ನಾವು ತಿದ್ದುಕೊಂಡು ನಾವು ಇನ್ನಷ್ಟು ಎತ್ತರವಾಗಿ ಬೆಳಿಬೇಕು. ಬಟ್ ಕೆಲವೊಂದಿಷ್ಟು ಜನ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬೇರೆಯವ್ರ ಕರ್ಮನ ತಂದು ಅವರು ತಾವೇ ತಮಗೆ ಸೇರಿಸ್ಕೊಳ್ತಾ ಇರ್ತಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕೋದನ್ನು ಕಡಿಮೆ ಮಾಡಿ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದಾರಲ್ವ. ನಾವು ಕೈಲಾಸಕ್ಕೆ ಹೋಗಬೇಕಂದ್ರೆ ನಾವು ಕಾಯಕದಲ್ಲಿ ಶ್ರಮಜೀವಿಗಳಾಗಿದ್ದರೆ ತಾನೇ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಮನೆ, ನಮ್ಮ ಕೆಲಸ ಇದರಿಂದ ನಾವು ಇಂಪ್ರೂವ್ಮೆಂಟನ್ನು ಮಾಡಿಕೊಂಡು ನಾವು ಜೀವನನ ಮಾಡಬೇಕಾಗತ್ತೆ. ಯಾವ ಮನಸ್ಸು ಯಾವಾಗಲೂ ಪಾಸಿಟಿವ್ ಕಡೆ ಹೋಗಬೇಕು ಅಂದರೆ ನಾವು ಯಾವಾಗಲೂ ನಾವು ಕೆಲಸದಲ್ಲೇ ತೊಡಗಿರಬೇಕಾಗುತ್ತೆ ನೋಡ್ರಿ. ಈ ಕಡೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡದಿದ್ರೂ ಪರವಾಗಿಲ್ಲ, ಆದರೆ ನಾವು ಇನ್ನೊಬ್ಬರಿಗೆ ನಮ್ಮಿಂದ ಕೆಟ್ಟದಾಗಂತೂ ಮಾಡಲೇಬಾರ್ದು ನೋಡ್ರಿ ಫ್ರೆಂಡ್ಸ್. ಯಾಕಂದರೆ ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ವ, ನಿಮಗೆಲ್ಲ ಗೊತ್ತಿದೆ. ನಾವು ಒಬ್ಬರನ್ನ ಆಡ್ಕೊಂಡ್ರೆ ನಮ್ಮನ್ನು ಆಡ್ಕೊಳ್ಳೋಕ್ಕೆ 10 ಜನ ಇರ್ತಾರೆ. ನಾವು ಕೆಲಸ ಮಾಡೋದನ್ನು ಚೆನ್ನಾಗಿ ನಮ್ಮ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ರೆ ನಮ್ಮನ್ನು ನೋಡಿ ಇನ್ನೂ 10 ಜನ ಇನ್ಸ್ಪೈರ್ ಆಗ್ಬೋದು. ಈ ಥರ ನೋಡಿ ನಮಗೂ ಹೊಸ ಡಿಸೈನ್ಸ್ಗಳನ್ನೇ ಕೇಳ್ತಾ ಇದ್ರಲ್ವ. ಇದು ನಮ್ಮ ಫ್ರೆಂಡ್ ಒಬ್ರದ್ದು, ಅವ್ರಿಗೆ ಹೊಸ ಡಿಸೈನನ್ನು ಹಾಕಿದೆ ನೋಡಿರಿ. ಇದು ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್. ಈ ವರ್ಕ್ಗೆ ನಾನು 600 ರೂಪೀಸನ್ನು ತೊಗೊಂಡಿದ್ದೆ ನೋಡಿರಿ.